ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವೈರ್ಲೆಸ್ ಮೈಕ್ರೋಫೋನ್ ಅಂದರೆ ವೈರ್ಲೆಸ್ ಮೈಕನ್ನು ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್, ರಿವ್ಯೂ, ಟೆಸ್ಟ್ ಅನ್ನು ಕೂಡ ಮಾಡ್ತಿದ್ದೀವಿ. ಸೊ ನೀವು ನೋಡ್ತಿರ್ಬೋದು, ತಮ್ಮೇಲೆ ಮತ್ತೆ ಟೈಟಲ್ ನೋಡಿ ಕ್ಲಿಕ್ ಮಾಡಿರ್ತಾರೆ. ಇದ್ರ ಬಗ್ಗೆ ವಿಡಿಯೋ ಇದೆ ಅಂತ ಸಾಮಾನ್ಯವಾಗಿ ಯಾವುದು ಈ ಒಂದು ಗ್ರೀನರೋ ಅನ್ನೋ ಒಂದು ಕಂಪನಿಯ ವೈರ್ಲೆಸ್ ಮೈಕ್ರೋಫೋನ್ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಡೀಟೇಲ್ಸ್ ಇದೆ ಏನು ಕತೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದು ವರ್ತ್ ಇದೆಯಾ, ಸೊ ಈ ಬೆಲೆಗೆ ಇದು ವರ್ತಾ ಅನ್ನೋದನ್ನೆಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ಈ ವಿಡಿಯೋನ ನೋಡ್ತಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಹಾಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ವಿಡಿಯೋ ನಿಮಗೆ ಬಂತು ಅಂದರೆ ಮೆಸೇಜ್ ಬರುತ್ತೆ. ಸೊ ವಿಡಿಯೋನ ನೀವು ನೋಡ್ಕೋಬೋದು. ಸೊ ಓಕೆ, ಬನ್ನಿ ಕಡೆ ಬಂದ್ಬಿಡೋಣ. ಸೊ ನೀವು ನೋಡ್ತಿರ್ಬೋದು ಈ ಕಂಪನಿಯ ಒಂದು ವೈರ್ಲೆಸ್ ಮೈಕ್ರೋಫೋನ್ ಹೇಗಿದೆ ಅಂತ. ಸೊ ನಾವು ಈ ಒಂದು ವೈರ್ಲೆಸ್ ಮೈಕ್ರೋಫೋನನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ ತಗೊಂಡಿರುವಂಥದ್ದು. ಸೊ ಪ್ಯಾಕೇಜ್ ಮಾತ್ರ ಅಷ್ಟೊಂದೇನು ಚೆನ್ನಾಗೇನು ಇರಲಿಲ್ಲ, ಒಂದು ರೇಂಜ್ ಅವರೇಜ್ ಆಗಿತ್ತು ಅಷ್ಟೇ ಪ್ಯಾಕೇಜು. ಬಟ್ ನೀವು ನೋಡೋದಕ್ಕೆ ಈ ಥರ ಸಿಗ್ತಾ ಇದೆ. ಸೊ ಇಲ್ಲಿ ನೋಡಿ, ಫ್ರಂಟು ಮತ್ತು ಬ್ಯಾಕ್ ಸೈಡ್ ಏನೇನಿದೆ ಅನ್ನೋದು ನಾನು ನಿಮಗೆ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಇದು ಸಿಂಗಲ್ ಸೆಟ್ ಅಲ್ಲ, ಡಬಲ್ ಸೆಟ್ ಇದು. ಸೊ ಇಲ್ಲಿ ನೋಡ್ತಿರ್ಬೋದು, ಸಿಂಗಲ್ ಸೆಟ್ ಅಂದರೆ ಯಾವ ಥರ ಇರುತ್ತೆ, ಡಬಲ್ ಸೆಟ್ ಯಾವ ಥರ ಇರುತ್ತೆ ಅಂತ. ಎರಡು ಬರೋದು ಅಂದರೆ ಒಂದು ರಿಸೀವರು ಮತ್ತು ಒಂದು ಟ್ರಾನ್ಸ್ಮಿಟರ್ ಬಂದರು ಅಂದರೆ ಅದು ಸಿಂಗಲ್ಲು. ಇದು ಎರಡು ಮೈಕ್ ಇದೆ, ಓಕೆನಾ, ಇದು ಸಿಂಗಲ್ ಅಲ್ಲ. ನೆಕ್ಸ್ಟ್ ಈ ಕಡೆ ಏನೇನು ಅವೈಲೇಬಿಲಿಟಿ ಇದೆ, 4.5G ವೈರ್ಲೆಸ್ ಟೆಕ್ನಾಲಜಿ, ಅಲ್ಟ್ರಾ ಕ್ಲಿಯರ್ ಸೌಂಡ್ ಕ್ವಾಲಿಟಿ, ಸೊ ಇನ್ನೂ ಏನೇನೋ ಇದೆ. ಫ್ರೀ ಆಗಿದ್ರೆ ಒಂದ್ಸರಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಕಡೆ ಬಂತು ಅಂತಂದರೆ ಇದು ಯಾವ್ದು ಕಂಫರ್ಟಬಲ್ ಆಗಿದೆ ಅನ್ನೋದು ಕೊಟ್ಟಿದ್ದಾರೆ. ಮೊಬೈಲ್ ಫೋನು, ಲ್ಯಾಪ್ಟಾಪು, ಕ್ಯಾಮ್ರಾ ಮತ್ತು ಇನ್ನೊಂದು ಮಾಮೂಲಿ ದೊಡ್ಡದು ಒಂದು ವಿಡಿಯೋ ಕ್ಯಾಮ್ರಾ ಇದೆಯಲ್ಲ, ಸೊ ಅದಕ್ಕೂ ಕೂಡ ಸೂಟಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟರೆ ಇನ್ನು ಆ ಕಡೆ ಈ ಕಡೆ ಇನ್ನೇನಿಲ್ಲ. ಸೊ ಫಸ್ಟ್ ಪೇಸೇ ನೋಡಿ, ನೀವು ತಿಳ್ಕೊಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಓಕೆ, ಆ್ಯಂಗಲ್ ಚೇಂಜ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇಟ್ಟಿದ್ದೀನಿ. ಸೊ ಡಿಫ್ರೆಂಟ್ ಆಗಿ ಅಂದರೆ ಕಾಣಲಿ ಅಂತ ಗುರು, ಬೇರೆ ಇನ್ನೇನು ಇಲ್ಲ. ಸೊ ಓಕೆ, ಇವಾಗ ನನ್ನ ಕೈಲಿ ವೈರ್ಲೆಸ್ ಮೈಕ್ರೋಫೋನ್ ಡಬಲ್ ಸೆಟ್ ಇದೆ. ಸೊ ಓಪನ್ ಮಾಡೋಣ ಇವಾಗ. ಸೊ ಇದು ಓಪನ್ ಮಾಡ್ತು ಅಂತಂದರೆ ಈ ಬಾಕ್ಸ್ ಒಳಗಡೆ ಈ ಒಂದು ಪುಟ್ಟ ಕೇಸ್ ಇರುತ್ತೆ. ಸೊ ಒಂದೊಳ್ಳೆ ಕೇಸ್ ಅಂತ ಅನ್ಬೋದು, ವಾಟರ್ ಪ್ರೂಫ್ ಏನೋ ಮಾತ್ರ ಅದನ್ನು ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಒಂದು ರೇಂಜಿಗೆ ಒಳ್ಳೆ ಥರ ಕ್ವಾಲಿಟಿ ಇರೋ ಒಂದು ಪ್ಯಾಕು. ಸೊ ಇದು ಬಿಟ್ಟರೆ ಇದರೊಳಗಡೆ ಇನ್ನೇನಿರಲ್ಲ. ಸೊ ಇದನ್ನು ಸೈಡ್ಗೆ ಇಡೋಣ. ಸೊ ನೆಕ್ಸ್ಟು ಇದನ್ನು ನೋಡ್ತು ಅಂತಂದರೆ ನೋಡೋದಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ ಈ ಒಂದು ಪೌಚು. ಸೊ ಇದನ್ನು ಓಪನ್ ಮಾಡೋಣ. ಇದು ಜಿಪ್ನ ಕ್ಲೋಸ್ ಮಾಡಿದ್ರೆ ನಿಮಗೆ ನೋಡಿ ಫಸ್ಟೇ ನಿಮಗೆ ತೋರಿಸ್ತಾ ಇರೋದು ಏನೇನಿದೆ ಅಸೆಸರೀಸು ಎಲ್ಲ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಬನ್ನಿ ನಿಮಗೆ ಒಂದೊಂದಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ಇದರೊಳಗಡೆ ಒಂದು ರಿಸೀವರ್ ಇದೆ. ಸೊ ನೋಡ್ತಿರ್ಬೋದು, ಒಂದು ರಿಸೀವರು ಮತ್ತು ಎರಡು ಟ್ರಾನ್ಸ್ಮಿಟರ್ ಇದೆ. ಸೊ ಈ ಕಡೆ ತುಂಬ ಅಸೆಸರೀಸ್ ಇದೆ. ಏನೇನಿದೆ ಬನ್ನಿ ನೋಡೋಣ. ಸೊ ಎಲ್ಲನೂ ಕೂಡ ಕೆಳಗಡೆ ಗುಡ್ಡೆ ಹಾಕ್ಬಿಡ್ತೀನಿ. ಗುಡ್ಡೆ ಹಾಕಿದ್ರೆ ನಿಮ್ಗೆ ಅರ್ಥ ಆಗೋದು. ಸೊ ಒಂದು ವಾರಂಟಿ ಕಾರ್ಡು, ಸಿ ಟೈಪ್ ಕೇಬಲ್ಲು ಎಲ್ಲ ಇದೆ. ಸೊ ಇವಾಗ ನಿಮ್ಗೆ ಒಂದಾಗಿ ತೋರಿಸ್ತೀನಿ. ಸೊ ಈ ಬಂಡ್ಲ್ ಏನಿದೆ, ಈ ಬಂಡ್ಲು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ, ಓಕೆನಾ, ಒಂದೇ ಸತಿ ಒಂದು USB ಕೇಬಲ್ ಕೊಟ್ಟಾರೆ, ಎರಡು ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ವಿಚಾರ, ಒಂದೇ ಸತಿ ಎರಡು ಕೂಡ ಏನೋ ಟ್ರಾನ್ಸ್ಮಿಟರ್ ಇದೆ, ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದು ನಿಮ್ಮ ಏನಾದರೂ ರಿಸೀವರಿಂದ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಕೇಬಲ್ ಟೈಪ್ ಸಿ ಎರಡು ಕೂಡ ಟೈಪ್ ಸಿನೇ. ನೆಕ್ಸ್ಟ್ ಇದರೊಳಗಡೆ ಇನ್ನೇನಿದೆ ಅಂತಂದರೆ, ನೀವೇನಾದರೂ ಐಫೋನ್ ಯೂಸರ್ ಆಗಿದ್ದರೆ ಈ ಐಫೋನ್ ಯೂಸರ್ದು ಒಂದು ಕೇಬಲ್ ಕೊಟ್ಟವ್ರೆ, ಡಾಟಾ ಕೇಬಲು. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೇನು ಕೊಟ್ಟವ್ರಪ್ಪ ಅಂದರೆ, ಅಕಸ್ಮಾತ್ ನೀವೇನಾದರೂ ಈ ಒಂದು ವೈರ್ಲೆಸ್ ಮೈಕ್ರೋಫೋನನ್ನು DSLR ಅಥವಾ ಕ್ಯಾಮ್ರಾಗೆ ಯೂಸ್ ಮಾಡ್ತೀನಿ ಅಂತಂದರೆ ಈ ಒಂದು ಕೇಬಲ್ನ ಯೂಸ್ ಮಾಡಿ ಬಳಸ್ಬೋದು. ಸೊ ನೆಕ್ಸ್ಟ್ ಇದರೊಳಗಡೆ ಎರಡು ಒಂದು ಏನು ಹೆಡ್ಸೆಟ್ ಕೊಟ್ಟಿದ್ದಾರೆ, ಎರಡು ಹೆಡ್ಸೆಟ್ ಕಿವಿಗೆ ಹಾಕೋತೀವಲ್ಲ, ಸೊ ಅದನ್ನು ಕೊಟ್ಟಿದ್ದಾರೆ. ಸೊ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನನಗೂ ಅಂತ ಗೊತ್ತಿಲ್ಲ. ಬಟ್ ಲೈವ್ ಆಡಿಯೋ ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ಕೇಳಿಸ್ಕೋಬೋದು ಅನಿಸುತ್ತೆ, ಕೇಳಿಸುತ್ತೆ ಒಟ್ಲಿ ಗ್ಯಾರಂಟಿ. ಸೊ ಇದೊಂದು ಏರ್ ಫಿಲ್ಟ್ರ್ ಕೊಟ್ಟವ್ರೆ ಮೈಕ್ ಹಾಕೊಳ್ಳೋಕ್ಕೆ. ಸೊ ನೋಡಿ ಏರ್ ಫಿಲ್ಟ್ರ್ ಕೊಟ್ಟವ್ರೆ. ಸೊ ಆಮೇಲೆ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ. ನೆಕ್ಸ್ಟು ಒಂದು ವಾರಂಟಿ ಕಾರ್ಡ್ ಅಂತ ಅಂದ್ಬಿಟ್ಟು ಕೊಟ್ಟವ್ರೆ. ಇಷ್ಟಾಗಲ್ಲ ಇದೆ ವಾರಂಟಿ ಕಾರ್ಡು. ಸೊ ಇದನ್ನು ಕೂಡ ಸೈಡ್ಗೆ ಇಡೋಣ. ನೆಕ್ಸ್ಟು ಸಾಮಾನ್ಯವಾಗಿ ಯೂಸರ್ ಮೆನ್ಯೂಲ್ಲಿ ಇರಲೇಬೇಕು ಒಂದು ಪ್ರಾಡಕ್ಟ್ ತಗೊಂಡ್ಮೇಲೆ. ಅದೇನು ಒಂದು ನಿಂಕರೆ ಇದೆಯಾ, ಇಷ್ಟು ಉದ್ದ ಇದೆ ಇಲ್ಲಿ ನೋಡಿ, ಓಕೆನಾ. ಸೊ ಪುರ್ಸತ್ತಾಗಿದ್ದಾಗ ಓದ್ಕೋಬೇಕಿದ್ನೆಲ್ಲವ, ಇಲ್ಲಾಂದರೆ ಸ್ವಲ್ಪ ಯೂಸ್ ಮಾಡೋದು ಕಷ್ಟ ಈ ಮೈಕ್ರೋಫೋನನ್ನು. ಸೊ ನೆಕ್ಸ್ಟು ಏನಿದೆ ಅಂತಂದರೆ ಬಾಕ್ಸ್ ಒಳಗಡೆ ಮೊದಲೇ ಹೇಳ್ದಂಗೆ ಒಂದು ಎರಡು ಟ್ರಾನ್ಸ್ಮಿಟರು, ಒಂದು ರಿಸೀವರು, ಎರಡೂ ಕೂಡ ಇಲ್ಲೇ ಇದೆ. ಸೊ ಬನ್ನಿ ಈಗ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟು ರಿಸೀವರ್ ಕೈಲಿ ಇಟ್ಕೊಳ್ಳೋಣ.
ಹೆಂಗಿದೆ ಕ್ವಾಲಿಟಿ ನೋಡೋಣ ರಿಸೀವರ್ದು. ಸೊ ನೀವೇನು ನೋಡ್ತಿದ್ದೀರಾ, ಇದು ನನ್ನ ಕೈಲಿರುವಂಥ ಒಂದು ರಿಸೀವರು. ಸೊ ಬ್ಯಾಕ್ ಸೈಡು ಕ್ಲಿಪ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ನೋಡಿ, ಕ್ಲಿಪ್ ಇದೆ. ನೆಕ್ಸ್ಟ್ ಅದ್ರ ಪಕ್ಕ ಏನಪ್ಪ ಅಂದರೆ ಅವರು ಒಂದು ಬ್ರ್ಯಾಂಡ್ ನೇಮ್ ಹಾಕಿದ್ದಾರೆ. ಕೊಟ್ಟಿದ್ದಾರೆ ಒಂದು ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ, ಈ ಕಡೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂತು ಅಂತಂದರೆ ಸೊ ಮ್ಯೂಟ್ ಮಾಡೋದಕ್ಕೆ ಪವರ್ ಆನ್ ಮತ್ತು ಪವರ್ ಆಫ್ ಬಟನ್ ಕೂಡ ಸೇಮ್ ಇಲ್ಲೇ ಇದೆ. ಇನ್ನು ಆ ಕಡೆ ನೋಡಿದ್ರೆ ಒಂದು ಹೆಡ್ಫೋನ್ ಜಾಕ್ ಇದೆ, ಲೈವ್ದು ಆಡಿಯೋ ರೆಕಾರ್ಡ್ ಕೇಳ್ಕೋಬೋದು. ಮತ್ತು ನೀವು ಇದರಿಂದ ಮೊಬೈಲ್ಗೆ, ಕ್ಯಾಮ್ರಾಗೆ ಮತ್ತು ಐಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಒಂದು OTG ಕೇಬಲ್ ಮುಖಾಂತರ ಅದ್ರಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಒಂದು ರಿಸೀವರ್ಲಿರುವಂಥ ಒಂದು ಏನು ವಿಚಾರಗಳು. ಮತ್ತು ಇನ್ನೊಂದು ಡಿಸ್ಪ್ಲೇಲಿದೆ, ಒಂದು ಬ್ಯಾಟ್ರಿದಿದೆ, ಒಂದು ಕನೆಕ್ಟಿವಿಟಿದಿದೆ, ಇನ್ನೊಂದು ಮೈಕ್ದೊಂದಿದೆ. ಸರಿನಾ? 4 ಕೊಟ್ಟಿದ್ದಾರೆ. ಒಂದು ಎಕೋ ಅಂತಲೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಗಮನಿಸ್ತಾ ಇರ್ಬೋದು, ಈ ಎಕೋದು ನೀವೇನಾರು ಆನ್ ಮಾಡ್ತಾವೆ ಅಂತಂದರೆ ಅಲೋ 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 ಅಂತ ಬರುತ್ತಲ್ಲ, ಸೊ ಅದೇ ಎಕೋ. ಇದು ಕೂಡ ಒಂದೇ ಸತಿ ಎಕೋ ಬರುತ್ತಂತೆ. ಸೊ ನೋಡೋಣ, ಒಂದು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ಕಡೆ ಒಂದು ಬ್ರ್ಯಾಂಡೆಡ್ದು ಲೋಗೋ ಕೊಟ್ಟಿದ್ದಾರೆ, ಓಕೆನಾ. ಸೊ ಇನ್ನು ರಿಸೀವರ್ ಇನ್ನೊಂದು ಟ್ರಾನ್ಸ್ಮಿಟರ್ ತೆಗೋಣ. ಟ್ರಾನ್ಸ್ಮಿಟರ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂದರೆ ಸೇಮ್ ಇದಕ್ಕೂ ಕೂಡ ಮ್ಯೂಟು ಮತ್ತು ಪವರ್ ಆನ್ ಬಟನ್ಗೆ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ಒಂದು ಬಟನ್ ಇದೆ. ಇನ್ನು ಈ ಕಡೆ ತಿರುಗಿಸ್ತು ಅಂತಂದರೆ ಇದರಲ್ಲಿ ಎಕೋ ಅಂತ ಒಂದು ಸಿಂಬನ್ ಬಟನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೈಕ್ ಇದೆ, ಓಕೆ, ಇದರೊಳಗಡೆ ಕೂಡ ಇನ್ಕ್ಲೂಡ್ ಮೈಕ್ ಇದೆ. ಇನ್ನೊಂದು ಲೈವ್ ಆಡಿಯೋ ರೆಕಾರ್ಡ್ನ ನೀವು ಕೇಳಿಸ್ಕೊಳ್ಳೋಕ್ಕೆ ಇಲ್ಲೊಂದು ಆಡಿಯೋ ಜಾಕ್ ಇದೆ ಅಷ್ಟೇ. ಇದು ಬಿಟ್ಟರೆ ಇನ್ನೇನಿಲ್ಲ ಇದರೊಳಗಡೆ. ಸೇಮ್ ಡಿಸ್ಪ್ಲೇಲಿ ಏನಿದೆ ಅದೇ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರೊಳಗಡೆ ಇನ್ನೇನಿದೆ ಅಂದರೆ ಕ್ಲಿಪ್ಪು, ನೀವು ಬಟ್ಟೆ ಅಥವಾ ಒಂದು ಕಾಲರ್ ಹತ್ರ ಹಾಕ್ಕೊಳ್ಳಿಕ್ಕೆ ಒಂದು ಕ್ಲಿಪ್ ಇದೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಒಂದು 100 ಗ್ರಾಮ್ ಬರ್ಬೋದೇನೋ ವೆಯ್ಟು, ಸ್ವಲ್ಪ ವೆಯ್ಟ್ ಇದೆ. ಸೇಮ್ ಅದೇ, ಎರಡು ಕೂಡ ಒಂದೇ ರೀತಿಯ ಟ್ರಾನ್ಸ್ಮಿಟರ್, ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ಸೊ ನಿಮಗೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ, ಇಲ್ಲಿ ನೋಡ್ತಿರ್ಬೋದು ಈಗ ನೀವು. ಸೊ ಓಕೆ, ಬನ್ನಿ ಇದನ್ನ ಟೇಸ್ಟಿ ನೋಡೋಣ ಹೆಂಗಿದೆ, ಏನು ಕತೆ, ಚೆನ್ನಾಗಿ ವರ್ಕ್ ಆಗುತ್ತಾ, ದುಡ್ಡು ಕೊಟ್ಟೊತ್ತಿಗೂ ಲಾಸ್ ಆಗುತ್ತಾ, ಲಾಭ ಆಗುತ್ತಾ ನೋಡೋಣ. ಸೊ ಇದರ ಒಂದು ಫೈನಲ್ ಬಿಲ್ಲು 3605 ರೂಪಾಯಿ ಕರೆಕ್ಟಾಗಿ ಬಿದ್ದಿದೆ. ಈ ಒಂದು 3 ಮೈಕ್ರೋಫೋನ್ಗೆ ಬಿಲ್ಲು ಗೊತ್ತಾಯ್ತಾ ಇವಾಗ ಎಷ್ಟಾಯಿತು ಅಂತ. ಸೊ ಟೆಸ್ಟ್ ನೋಡೋಣ ಹೆಂಗೆ ಬರುತ್ತೆ ಏನು ಕತೆ ಅಂತ, ಅದು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಸ್ಟುಡಿಯೋದಲ್ಲಿ ಒಂದ್ಸತಿ ನೋಡೋಣ, ಔಟ್ಸೈಡ್ ಒಂದ್ಸತಿ ಹೋಗಿ ನೋಡೋಣ. ನಾಯ್ಸು ಮತ್ತು ಇನ್ಯಾವುದಿದು ಎಕೋ, ಒಂದು 3 ವೆರೈಟಿ ಇದರಲ್ಲಿ ಆಡಿಯೋ ರೆಕಾರ್ಡ್ ಆಗುತ್ತಂತೆ. ಸೊ 3 ವೆರೈಟಿನೂ ಕೂಡ ಚೆಕ್ ಮಾಡೋಣ. ಸೊ ಓಕೆ, ಇವಾಗ ಕನೆಕ್ಟಿವಿಟಿಗೆ ರೆಡಿಯಾಗಿದೆ. ಇದು OTG ಮೂಲಕ ನೋಡಿ, ರಿಸೀವರಲ್ಲಿ ಕನೆಕ್ಟ್ ಮಾಡಿದ್ದೀನಿ. OTG ಮೂಲಕ ಇದನ್ನ ನೀವು ಅನೇಬಲ್ ಮಾಡ್ಕೋಬೇಕು. ಸೊ ಇವಾಗ ಈ ಒಂದು ರಿಸೀವರ್ ಏನಿದೆ ಅದನ್ನು ಈಗ ಮೊಬೈಲ್ ಕನೆಕ್ಟ್ ಮಾಡ್ತೀನಿ, ಹೆಂಗೆ ಬರುತ್ತೆ ನೋಡೋಣ. ಸೊ ಇದು ಟ್ರಾನ್ಸ್ಮಿಟರು, ಇದು ರಿಸೀವರು. ಸೊ ಇದೀಗ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಇವಾಗ ಕೇಳ್ತಿರೋದು ಮೊಬೈಲಲ್ಲಿ ರೆಕಾರ್ಡ್ ಆಗ್ತಿರೋಂಥ ವಾಯ್ಸ್ ಇದು, ಓಕೆನಾ. ಸೊ ಇವಾಗ ನೀವು ಕೇಳಿಸ್ತಿರೋಂಥ ವಾಯ್ಸ್ ಬಂದು ಇವಾಗ ಈ ಮೈಕಲ್ಲೇ ಬರ್ತಿರೋಂಥ ಒಂದು ಸೌಂಡು. ಸೊ ಹೇಗ್ ಬರ್ತಿದೆ ಅಂತ ಕೂಡ ನೀವು ಜಡ್ಜ್ ಮಾಡ್ಬೋದು. ಹೇಗ್ ಬರ್ತಿದೆ ಅನ್ನೋದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದೆ ನಿಮ್ಗೆ ಅಂತಂದ್ರೆ ನಮ್ಗೆ ಮೇನ್ ಅದೊಂದು ನಮ್ಗೆ ಇಷ್ಟ ಆದಂಗೆನೆ ಸೌಂಡ್ ಕ್ವಾಲಿಟಿ ಹೇಗಿದೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಇದು ನಾರ್ಮಲ್ ಒಂದಿರುತ್ತಲ್ಲ ಅದು. ಸೊ ಇವಾಗ ಒಂದು ಪ್ರೆಸ್ ಮಾಡೋಣ, ಇದು ಸೆಕೆಂಡ್, ಓಕೆನಾ. ಇದು ನಾಯ್ಸ್ ಕ್ಯಾನ್ಸಲೇಷನ್ ಏನೋ ಇರುತ್ತೆ ನೋಡಿ, ಅದಕ್ಕೆ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಇವಾಗ ಎಕೋ ಆನ್ ಮಾಡ್ತೀನಿ ನೋಡಿ. ಇವಾಗ ಎಕೋ ಆನ್ ಆಗಿದೆ ಅಲ್ವಾ, ಕೇಳಿಸಿದೆ ಡಬಲ್ ವಾಯ್ಸ್. ಸೊ ಇದು ಬೇಡ, ಖರಾಬ್ ಆಗಿದೆ. ಓಕೆ, ಇದು ಸಿಂಗಲ್. ಹೆಂಗ್ ಬರ್ತಿದೆ ವಾಯ್ಸ್ ಕ್ಲಾರಿಟಿ ಗೆಸ್ ಮಾಡಿ. ಸೊ ಇವಾಗ ಹೊರಗಡೆ ಹೋಗ್ತಿದ್ದೇನೆ, ಇದೆಲ್ಲ ಹೊರಗಡೆ ಕೂತ್ಕೊಂಡ್ಲೇನೋ ಮಾತಾಡ್ತಿದ್ದೇನೆ ಅಂತ ಅನ್ಕೋಬೇಡಿ. ಸೊ ಇದು ಇನ್ನೊಂದು ಮೂಡಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಡೈರೆಕ್ಟ್ ನಿಮ್ ಕಣ್ಣೆದುರಿಗೆನೆ ನಮ್ಮ ಸೆಕೆಂಡ್ ಫ್ಲೋರ್ಗೆ ಹೋಗ್ತೀನಿ, ಅಂದ್ರೆ ನಮ್ಮ ಒಂದು ಮೇಲ್ಗಡೆ ಮನೆಗೆ, ಅಂದ್ರೆ ಖಾಲಿ ಇದೆ, ಟೆರೆಸ್ ಖಾಲಿ ಇದೆ. ಸೊ ಅಲ್ಲಿ ಹೋಗ್ತಿದ್ದೀನಿ. ವಾಯ್ಸ್ ಕ್ಲಿಯಾರಿಟಿ ಹೆಂಗಿದೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಮ್ಮ ಮನೆಯ ಟೆರೆಸ್ ಮೇಲೆ ಬಂದಿದ್ದೀನಿ. ಹೆಂಗ್ ಬರ್ತಿದೆ ವಾಯ್ಸ್ ಗೀಸ್ ಎಲ್ಲ ಹೆಂಗೆ ನೀವು ಚೆಕ್ ಮಾಡ್ಕೋಬಹುದು. ಬರ್ತಿದೆ ಅಂದ್ರೆ ಓಕೆ. ಸೊ ನೆಕ್ಸ್ಟ್ ಈಗ ಒಂದು ಸೆಕೆಂಡ್ ಮೂಡ್ ಇದೆಯಲ್ಲ, ಅದನ್ನ ಆನ್ ಮಾಡ್ಕೊಂಡು ಇವಾಗ ಇದು ಸೆಕೆಂಡ್ ಮೂಡು. ವಾಯ್ಸ್ ಹೆಂಗ್ ಬರ್ತಿದೆ ಅಂತ ಕೂಡ ನೀವು ತೀರ್ಮಾನ ಮಾಡ್ಬೋದು. ಸೊ ಇವಾಗ ಎಕೋ ಮೂಡ್ ಹಾಕೋಣ. ಸೊ ಇವಾಗ ಎಕೋ ಮೂಡ್ ಆನ್ ಆಗಿದೆ. ಸೊ ವಾಯ್ಸ್ ಯಾವ ರೀತಿ ಬರ್ತಿದೆ ಅನ್ನೋದನ್ನ ನೀವು ಗೆಸ್ ಮಾಡ್ಬೋದು.
ಸೊ ಇವಾಗ ಇದು ನಾಯ್ಸ್ ಕ್ಯಾನ್ಸಲೇಷನ್ ನೀಟಾಗಿ ಬರುತ್ತೆ ವಾಯ್ಸ್ ಇದರಲ್ಲಿ. ಸೊ ನೀವು ಆರಾಮಾಗಿ ಇದರಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ಈ ಒಂದು ಮೋಡಲ್ಲಿ ರೆಕಾರ್ಡ್ ಮಾಡೋದು ತುಂಬಾ ಬೆಸ್ಟ್ ನನ್ನ ಪ್ರಕಾರ. ಸೊ ವಾಯ್ಸ್ ಎಲ್ಲ ಸ್ವಲ್ಪ ಒಂದು ರೇಂಜ್ ಕಮ್ಮಿ ಮಾಡುತ್ತೆ. ಸೊ ನೀಟಾಗಿ ಬರುತ್ತೆ ಈ ಒಂದು ಇದರಲ್ಲಿ. ಹೇಗಿದೆ? ಸೊ ಇವಾಗ ನಾನು ನಮ್ಮ ಮನೆಯಿಂದ ಹೊರಗಡೆ ಇರುವಂತ ಒಂದು ಪ್ಲೇಸ್ ಹತ್ರ ಬಂದಿದ್ದೀನಿ. ಸೊ ಈ ಒಂದು ಪ್ಲೇಸ್ ಅಲ್ಲಿ ಯಾವ ರೀತಿ ಒಂದು ವಾಯ್ಸ್ ಅಷ್ಟೊಂದಿನ ನೀಟಾಗಿ ಬರ್ತಾ ಇಲ್ಲ. ಸೊ ಒಂದ್ ರೇಂಜ್ಗೆ ರೆಕಾರ್ಡ್ ಆಗ್ತಿದೆ. ಸೊ ವಾಯ್ಸ್ ಹೆಂಗ್ ಬರ್ತಿದೆ ಅನ್ನೋದು ಕೂಡ ನೀವು ಕಮೆಂಟ್ ಸೆಕ್ಷನ್ ತಿಳಿಸಬಹುದು. ಸೊ ತುಂಬಾ ಸ್ನೇಹಿತರೆ ಇದಿಷ್ಟು ಒಂದು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. 3,000 ರೂಪಾಯಿ 3,605 ರೂಪಾಯಿಗೆ ಇದು ವರ್ತಿದೆಯಾ? ಸೊ ಇಲ್ಲಿ ವೆಯ್ಟ್ ಮಾಡಿ ಬೇರೆ ಕಂಪ್ನಿಗೆ ತಗೊಳ್ಳೋದು ಬೆಸ್ಟಾ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕಂದ್ರೆ ನಮಗೂ ಹೆಲ್ಪ್ ಆಗುತ್ತೆ ರಿಟರ್ನ್ ಮಾಡೋದಕ್ಕೆ. ಚೆನ್ನಾಗಿತ್ತು ಅಂದರೆ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ರಿಟರ್ನ್ ಮಾಡೋಣ. ಓಕೆ, ವಿಡಿಯೋ ಇದನ್ನು ನೋಡಿದಿರಾ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.